ರಾಜ್ಯದ ಹನಿ ಟ್ರ್ಯಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ನಲ್ಲಿ ಒಂದು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಸಲ್ಲಿಕೆಯಾಗಿತ್ತು. ಅದರ ವಿಚಾರಣೆಯನ್ನು ನಡೆಸಿದ ಸುಪ್ರೀಂ ಕೋರ್ಟ್ PIL ಅನ್ನು ವಜಾಗೊಳಿಸಿದೆ. ಕರ್ನಾಟಕದಲ್ಲಿ ಹನಿ ಟ್ರ್ಯಾಪ್ ಹಗರಣಕ್ಕೆ ಸಂಬಂಧಪಟ್ಟಂತೆ ಒಂದು PIL ಸಲ್ಲಿಕೆಯಾಗಿತ್ತು. ವಿನಯ್ ಕುಮಾರ್ ಅಂತಕ್ಕಂಥವರು ಸಲ್ಲಿಕೆ ಮಾಡಿದ್ರು. ಸೊ ಆ ಅರ್ಜಿಯನ್ನು ಈಗ PIL ವಜಾಗೊಳಿಸಿದೆ. ಜಾರ್ಖಂಡ್ನವರಾದ ನಿಮಗೂ ಕರ್ನಾಟಕಕ್ಕೂ ಏನ್ರಿ ಸಂಬಂಧ? ದೂರುದಾರ ವಿನಯ್ ಕುಮಾರ್ ಸಿಂಗ್ ಪರ ವಕೀಲರಿಗೆ ಫುಲ್ ಕ್ಲಾಸ್ ತಗೊಂಡಿದೆ ಸುಪ್ರೀಂ ಕೋರ್ಟ್. ಹಾಗಾದರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ಏನು ಅಭಿಪ್ರಾಯ ಪಡ್ತು? ಸುಪ್ರೀಂನಲ್ಲಿ ಸಲ್ಲಿಸಿದ್ದ PIL ವಜಾಗೊಂಡಿದೆ. ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ವಜಾ ಆಗಿದೆ. ಅರ್ಜಿದಾರ ವಿನಯ್ ಸಿಂಗ್ಗೆ ಸುಪ್ರೀಂ ಕೋರ್ಟ್ ತರಾಟೆಗೆ ತಗೊಂಡಿದೆ. ವಿನಯ್ ಸಿಂಗ್ ಅವ್ರ ಪರವಾಗಿ ಅಪಿಯರ್ ಆಗಿದ್ದು ವಕೀಲರು. ಅವ್ರು ಕೇಳ್ತಾರೆ ನ್ಯಾಯಾಧೀಶರು, ರೀ ನಿಮಗೂ ಈ ಕೇಸ್ಗೂ ಏನ್ರಿ ಸಂಬಂಧ? ನೀವು ಕರ್ನಾಟಕದವರೇ ಅಲ್ಲ, ನೀವು ಆ ರಾಜ್ಯದವರೇ ಅಲ್ಲ, ನಿಮಗೂ ಇದಕ್ಕೂ ಏನು ಸಂಬಂಧ? ನೀವು ಜಾರ್ಖಂಡ್ ಮೂಲದವರು, ಕರ್ನಾಟಕದ ಕೇಸ್ಗೂ ನಿಮಗೂ ಏನು ಸಂಬಂಧ? ಯಾಕೆ ತಂದು ಕೋರ್ಟ್ ಕಲಾಪದ ಸಮಯವನ್ನು ಯಾಕೆ ವ್ಯರ್ಥ ಮಾಡ್ತೀರಾ? ರಾಜಕೀಯ ಹಿನ್ನೆಲೆಯ ಕೇಸ್ಗಳನ್ನ ವಿಚಾರಣೆ ಮಾಡೋಕ್ಕಾಗಲ್ಲ. ನೀವೇ ಏನೇನೋ ಕಿತ್ತಾಡಿಕೊಂಡು ಅದನ್ನೆಲ್ಲ ಬಂದು ಇಲ್ಲಿ ವಿಚಾರಣೆ ಮಾಡಿ ಅಂದರೆ ಇಂತಹ ನಾನ್ಸೆನ್ಸ್ ಕೇಸನ್ನು ನಾವು ವಿಚಾರಣೆ ಮಾಡಲ್ಲ. ಜಡ್ಜ್ಗಳು ಕೂಡ ಶಾಮೀಲಾಗಿದ್ದಾರೆ ಹನಿ ಟ್ರ್ಯಾಪಲ್ಲಿ ಅಂದರೆ ಅದನ್ನು ಅವರೇ ನೋಡ್ಕೋತಾರೆ ಬಿಡಿ. ನಿಮ್ಮ PIL ವಿಚಾರಣೆ ಸಾಧ್ಯವಿಲ್ಲ ಅಂತ ಸುಪ್ರೀಂ ಕೋರ್ಟ್ ನೇರವಾಗಿ ಹೇಳಿ ಅರ್ಜಿಯನ್ನು ವಜಾ ಮಾಡಿದೆ. ಅಲ್ಲಿಗೆ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ಸಲ್ಲಿಸಿ ಉನ್ನತ ತನಿಖೆಗೆ ಕೋರಲಾಗಿತ್ತು ಈ ಹನಿ ಟ್ರ್ಯಾಪ್ ಪ್ರಕರಣ. ಇದನ್ನು ಈಗ ನಾವು ವಿಚಾರಣೆ ಮಾಡೋಕ್ಕೆ ಬರಲ್ಲ ಅಂತ ಸುಪ್ರೀಂ ಕೋರ್ಟ್ ಡೈರೆಕ್ಟಾಗಿ ಹೇಳಿದೆ ಜಾರ್ಖಂಡ್ ಮೂಲದ ವಿನಯ್ ಕುಮಾರ್ ಸಿಂಗ್ ಅವರಿಗೆ.